ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಒಂದು ಹೊಸ ಯುನಿಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾವು ಮಾರ್ಕೆಟಿಂದ ಹೂಕೋಸು ತಂದಾಗ ಹೂಕೋಸನ್ನ ಬಳಸ್ತೀವಿ, ಈ ರೀತಿ ಎಲೆಗಳನ್ನ ಬಿಸಾಕ್ಬಿಡ್ತೀವಿ. ಇವತ್ತು ನಾನು ನಿಮಗೆ ಈ ಎಲೆಗಳನ್ನ ಬಳಸ್ಕೊಂಡು ಒಂದು ರುಚಿಯಾದ ಪದಾರ್ಥನ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗ್ಲೂ ನೀವು ಈ ಥರ ಎಲೆಗಳನ್ನ ಬಿಸಾಕೋಕೆ ಹೋಗೋದಿಲ್ಲ. ಆದ್ರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊದ್ಲಿಗೆ ನಾನಿಲ್ಲಿ ಒಂದು ಹೂಕೋಸನ್ನ ಎಲೆ ಮತ್ತು ಕಾಂಡಗಳನ್ನ ಈ ರೀತಿ ತಗೊಂಡ ನೋಡ್ರಿ. ತಗೊಂಡು ಇದನ್ನ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ತೊಳೆದಿಟ್ಕೊಂಡನಿ. ನಾವು ಹೂಕೋಸನ್ನ ಯಾವ ರೀತಿ ತೊಳಿತೇವಲ್ಲ ಅದೇ ರೀತಿ ಇದನ್ನ ತೊಳ್ಕೊಬೇಕಾಕತಿ. ಈ ತೊಳೆದಿರುವಂತ ಎಲೆಗಳನ್ನ ನಾನು ಇವಾಗ ಸಣ್ಣದಾಗಿಲ್ಲೇ ಕಟ್ ಮಾಡ್ಕೊಳತನ ನೋಡ್ರಿ. ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಕತಿ. ಈ ರೀತಿ ನೀವು ಒಂದ್ ವೇಳೆ ನಿಮ್ಮ ಹತ್ರ ಚಾಪರ್ ಇದ್ರ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದಿಲ್ಲ. ನಾನು ಈ ರೀತಿ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡ ನೋಡ್ರಿಲ್ಲೇ. ನೆಕ್ಸ್ಟ್ ನಾನು ಇವಾಗ ಒಂದು ಅಗಲವಾದ ಬೌಲ್ ತಗೊಂಡ ನೋಡ್ರಿ. ಅದಕ್ಕನ ನಾವೇನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೂಕೋಸ್ನ ಎಲೆಗಳನ್ನ ಹಾಕೊಳಕತ್ತ ನೋಡ್ರಿ. ಇದಕ್ಕ ಈ ರೀತಿ ಎಲ್ಲಾನು ಕಟ್ ಮಾಡಿರೋದನ್ನ ಹಾಕೊಂಡು ಇದಕ್ಕ ನಾನು ಇವಾಗ ಕಡಲೆ ಹಿಟ್ಟನ್ನ ಹಾಕೊಳಕತ್ತನಿ. ಮೊದ್ಲಿಗೆ ನಾನು ಇಲ್ಲೇ 3 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಇದಕ್ಕ ಹಾಕೊಂಡನಿ. ಇದಕ್ಕ ಇವಾಗ ನಾನು ಖಾರಕ್ಕೆ ಅಚ್ಚ ಖಾರದ ಪುಡಿನ ಇಲ್ಲೇ ಯೂಸ್ ಮಾಡಾಕತ್ತನಿ. ನೀವು ಹಸಿ ಮೆಣಸಿನ್ಕಾಯಿನೂ ಕೂಡ ಇಲ್ಲೇ ಯೂಸ್ ಮಾಡ್ಕೋಬಹುದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಅಜ್ವಾಯಿನ ನಾನಿಲ್ಲೇ ಈ ರೀತಿ ಕೈಲೇ ಉಜ್ಜಿಬಿಟ್ಟು ಹಾಕೊಳಕತ್ತನ ನೋಡ್ರಿ. ಇದು ಆಪ್ಷನಲ್, ಹಾಕ್ಕೊಂತಿದ್ರ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು ನೀವು. ಆಮೇಲೆ ಸ್ವಲ್ಪ ಒಂದು 5 ರಿಂದ 6 ಕರಿಬೇವಿನ ಎಲೆನ ನಾನು ಈ ರೀತಿ ಕಟ್ ಮಾಡಿಲೇ ಹಾಕ್ಕೊಳಕತ್ತನಿ. ಇವಾಗ ನಾನು ಇವೇನು ಹಾಕಿದ್ವಲ್ಲ ನಾವು ಇಷ್ಟು ಪದಾರ್ಥನ ಒಂದ್ಸಲ ಈ ರೀತಿ ಕೈಲೇನ ಮಿಕ್ಸ್ ಮಾಡ್ಕೊತಾನೆ ನೋಡ್ರಿ. ಏನು ನೀರು ಹಾಕ್ಲಂಗ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇವಾಗಿದು ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕಲಿಸ್ಕೊಳಕತ್ತೇನೆ ನೋಡ್ರಿ. ಈಗ ಈ ಎಲೆ ಮತ್ತು ಕಾಂಡಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಐರನ್ ಜಾಸ್ತಿ ಇರೋದ್ರಿಂದ ಇದು ನಮ್ದು ಬೋನ್ ಸ್ಟ್ರೆಂತ್ಗೆ ಅಂದ್ರೆ ನಮ್ಮ ಮೂಳೆಗಳು ಬಲವಾಗೋದಕ್ಕೂ ಇವು ಹೆಲ್ಪ್ ಮಾಡ್ತಾವು. ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಆಗಲ್ಲ ಈ ರೀತಿ ನಾವು ಈ ಎಲೆಗಳನ್ನ ತಿನ್ನೋದ್ರಿಂದ. ಹೂಕೋಸಿನ ಜೊತೆಗೆ ಈ ಎಲೆಗಳ ಮತ್ತು ಕಾಂಡಗಳನ್ನ ಬಳಸ್ಕೊಂಡು ಇನ್ಮೇಲಿಂದ ಅಡಿಗೆ ಮಾಡಿ ಆಯ್ತಾ. ಇವಾಗ ನಾನು ಇದಕ್ಕ ಇನ್ನೊಂದ್ 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳಕತ್ತ ನೋಡ್ರಿ. ಈ ರೀತಿ ಹಿಟ್ಟನ್ನ ಇಲ್ಲೇ ನೋಡ್ಕೊಂಡು ಹಾಕೋಬೇಕಾಕತ್. ನಾವು ಒಮ್ಮೆ ಹಾಕೊಳ್ಳೋದೇನು ಬೇಡ ಇಲ್ಲಿ, ಯಾಕಂದ್ರೆ ನಾವು ಈ ರೀತಿ ಸ್ವಲ್ಪ ಹಾಕೊಂಡು ಆಮೇಲೆ ಸ್ವಲ್ಪ ನೀರ್ ಹಾಕೊಂತ ಇದನ್ನ ಬಜ್ಜಿ ಹಿಟ್ಟಿನ ಹದಕ್ ನಾವು ಕಲಸ್ಕೊಳ್ಳೋಣಂತ. ನೀವು ಈ ಎಲೆಗಳನ್ನ ಬಳಸ್ಕೊಂಡು ಬಜ್ಜಿ ಬೋಂಡನ ಮಾಡ್ಬೇಕಂತಿಲ್ಲ. ನೀವು ಸೂಪ್ ಮಾಡ್ತಿರುವಾಗ ಸಣ್ಣದಾಗಿ ಕಟ್ ಮಾಡಿ ಅದ್ರೊಳಗೆ ಹಾಕೋಬಹುದು, ಇಲ್ಲ ಉದ್ದುದ್ಕ ಕಟ್ ಮಾಡ್ಕೊಂಡು ಸ್ವಲ್ಪ ಪೆಪ್ಪರ್ ಮತ್ತು ಉಪ್ಪು ಹಾಕಿ ಕೂಡ ನೀವು ಫ್ರೈ ಮಾಡಿ ತಿನ್ಬೋದು. ಇವಾಗ ನಾನು ಈ ರೀತಿ ಕಲಸ್ಕೊಂಡಾದ್ಮೇಲೆ ಇವಾಗ ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಳಕತ್ತೇನೆ ನೋಡ್ರಿ. ಇವಾಗ ಸ್ಟವ್ನ ಆನ್ ಮಾಡಿಬಿಟ್ಟು ಬಾಂಡ್ಲಿಗೆ ಎಣ್ಣೆ ಹಾಕೊಳಕತ್ತನಿ. ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಹಿಟ್ಟನ್ನ ಈ ರೀತಿ ಕೈಲಿನ ತಟ್ಕೊಂಡು ಕಾದಿರುವಂಥ ಎಣ್ಣೆಗೆ ಹಾಕ್ಕೊಳಕತ್ತ ನೋಡ್ರಿಲೆ. ಇದೇ ರೀತಿ ನಾವು ಎಲ್ಲಾನು ಮಾಡ್ಕೋಬೇಕಾಕತಿ. ನಿಮ್ಗೆ ಈ ರೀತಿ ತಟ್ಟೋದೆಲ್ಲ ಇಷ್ಟ ಇಲ್ಲ ಅಂತಂದ್ರೆ ನೀವು ಬೋಂಡಾದ ಗತೆ ಡೈರೆಕ್ಟ್ ಹಿಟ್ಟನ್ನ ಬಿಟ್ಕೋಬೋದು ಎಣ್ಣೆ ಒಳಗೆ. ಇವಾಗಿದು ಒಂದು ಸೈಡು ಬೆಂದಾದ್ಮೇಲೆ ನಾನು ಇದನ್ನ ತಿರುಗಿ ಹಾಕ್ಕೊಳಕತ್ತ ನೋಡ್ರಿ. ಈ ರೀತಿ ನೀವು ಹೊಳ್ಳಿಸಾಕೊಂಡು ಎರಡೂ ಕಡೆ ಚಂದಾಗ ಬೇಯಿಸ್ಕೋಬೇಕಾಕತಿಲ್ಲೇ. ಇದು ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿ ಆಗಿರ್ತತಿ ಫ್ರೆಂಡ್ಸ್. ಈವ್ನಿಂಗಿಗಂತೂ ತುಂಬ ಚೆನ್ನಾಗಿರ್ತತಿ. ಒಂದ್ಸಲ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ರಿ. ನಾನು ಇದನ್ನ ತಕ್ಕೊಳಕತ್ತೇನೆ ನೋಡ್ರಿ. ಈಗ ಎರಡೂ ಕಡೆ ಚಂದಾಗ ಬೇಯಿಸ್ಕೊಂಡು ಆಗೈತಿದನ್ನ ಈ ರೀತಿ ಎಲ್ಲಾನು ಒಂದು ಪ್ಲೇಟ್ಗೆ ತಕ್ಕೊಳಕತ್ತೇನಿಲ್ಲೇ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದತಂತೇಳಿ. ಎಣ್ಣೆನೂ ಅಷ್ಟೇ ಜಾಸ್ತಿ ಏನು ಕುಡಿಯೋದಿಲ್ಲ ಇವು, ಯಾಕಂದ್ರೆ ನಾವು ಬೇಕಿಂಗ್ ಸೋಡಾ ಹಾಕಿಲ್ಲಲ್ಲ ಆದ್ರಿಂದ. ಇನ್ನು ಉಳಿದಂಥ ಹಿಟ್ಟನ್ನು ನಾನು ಇದೇ ರೀತಿ ಹಾಕ್ಕೊಳಕತ್ತೇನೆ ನೋಡ್ರಿ. ಇಲ್ಲಿ ನಾನು ಹೇಳ್ದಂಗ ನೀವು ಬೋಂಡಾನಾರ ಮಾಡ್ಕೋಬೋದು, ಇಲ್ಲ ಇದೇ ರೀತಿ ಬಜ್ಜಿನಾದರೂ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರ್ತತಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಹೂಕೋಸಿನ ಎಲೆ ಮತ್ತು ಕಾಂಡಗಳನ್ನ ಬಳಸಿ ಬಜ್ಜಿ ಮಾಡಿದೀವಿ ಅಂತೇಳಿ. ನಿಮ್ಗೆ ಈ ರೀತಿ ಎಣ್ಣೆಯಲ್ಲಿ ಕರೆದು ತಿನ್ನೋದು ಇಷ್ಟ ಇಲ್ಲ ಅಂತಂದ್ರೆ ನಾನು ಅವಾಗಲೇ ಹೇಳ್ದಂಗೆ ನೀವು ಸೂಪ್ ಕೂಡ ಮಾಡ್ಕೋಬೋದು, ಇಲ್ಲ ಇದನ್ನ ಜಸ್ಟ್ ಫ್ರೈ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಟೇಸ್ಟು ಮೂಲಂಗಿ ಥರನ ಇರ್ತದೆ. ಸೊ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರ್ತತಿ. ಸೊ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಇದ್ರ ಉಪಯೋಗನೂ ಅಷ್ಟೇ ಎಷ್ಟೈತೆ ಅಂತೇಳಿ ನಾನು ನಿಮ್ಗೆ ಇವಾಗಲೇ ಹೇಳೇನಿ. ಸೊ ಎಲೆನ ಬಳಸ್ಕೊಂಡು ಈ ರೆಸಿಪಿನ ಟ್ರೈ ಮಾಡ್ರಿ.
ಇವಾಗ ನಾನು ನಿಮ್ಗೆ ಇದು ಒಳಗಡೆ ಯಾವ ರೀತಿ ಬಂದತ್ ಅಂತೇಳಿ ತೋರಿಸ್ತಾನೆ ನೋಡ್ರಿ ಇಲ್ಲಿ. ಈ ರೀತಿ ಮುರಿದ್ರ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದತ್ ಅಂತೇಳಿ. ತಿನ್ನೋದಕ್ಕೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರ್ತತಿ. ಖಂಡಿತ ಈ ರೆಸಿಪಿನ ಟ್ರೈ. ಇದ್ರ ಜೊತೆ ನಾನು ಇವಾಗ ಒಂದು ಮಸಾಲೆ ಚಾ ಕೂಡ ನಿಮ್ಗೆ ಮಾಡೋದನ್ನ ತೋರಿಸ್ಕೊಡ್ತೇನೆ ಈ ವಿಡಿಯೋದೊಳಗ. ನಾನಿಲ್ಲೇ ಒಂದು ಪಾತ್ರೆಗೆ ಒಂದು ಸಣ್ಣ ವಾಟೆದಷ್ಟು ನೀರ್ ಹಾಕೊಂಡ ನೋಡ್ರಿ. ಅದಕ್ಕನ ಒಂದು ಸಣ್ಣ ಪಲಾವ್ ಎಲೆನ ಹಾಕೊಂಡನಿ. ಅದನ್ನ ಇವಾಗ ಕುದಿಯೋದಕ್ಕ ಇಡೋಣಂತ. ಇದು ಕುದಿಯೋಷ್ಟ್ರೊಳಗ ನಾವು ಒಂದು ಮಸಾಲೆನ ಕುಟ್ಕೊಳ್ಳೋಣಂತ. ಅದಕ್ಕೆ ನಾನು ಒಂದು ಕುಟ್ಟಾಣಿಗೆ ಇಲ್ಲೇ ತಗೊಂಡನಿ. ಇದಕ್ಕನ ಇವಾಗ 1 ಇಂಚಿನಷ್ಟು ನಾನಿಲ್ಲೇ ಹಸೆ ಶುಂಠಿನ ಹಾಕೊಂಡ ನೋಡ್ರಿ. ಆಮೇಲೆ ಸ್ವಲ್ಪ 1 ಇಂಚಿನಷ್ಟು ಚಕ್ಕೆ ಹಾಕೊಳಕತ್ತನಿ, 1 ಲವಂಗ, ಆಮೇಲೆ ಒಂದು 6 ಮೆಣಸು ತಗೊಂಡನಿ, 1 ಏಲಕ್ಕಿ. ಇವಾಗ ಇವಿಷ್ಟನ್ನು ತರಿಯಾಗಿ ಒಂದ್ಸಲ ನಾನಿಲ್ಲೇ ಜಜ್ಕೊಂತ ನೋಡ್ರಿ. ನಿಮ್ಗೆ ಏನಾದ್ರೂ ಟೈಮ್ ಇದ್ರ ಇವನ್ನ ಜಜ್ಜೋ ಬದ್ಲಿ ನೀವು ಡೈರೆಕ್ಟ್ ಆಗಿ ನೀರ್ ಹಾಕಿನ ಕುದಿಸ್ಕೋಬಹುದು. ಆದ್ರೆ ಜಾಸ್ತಿ ಟೈಮ್ ನೀವು ಕುದಿಸ್ಬೇಕಾಕತಿ. ಈ ರೀತಿ ಜಜ್ಜೋದ್ರಿಂದ ಒಂದ್ 5 ನಿಮಿಷ ಕುದಿಸಿದ್ರು ಸಾಕಾಕತಿ. ಈ ರೀತಿ ನಾನು ತರಿಯಾಗಿ ಇದನ್ನ ಜಜ್ಜಿಟ್ಕೊಂಡ ನೋಡ್ರಿ. ಇವಾಗ ಆ ಕುದೀತಿರುವಂತ ನೀರ್ಗೆ ನಾವೇನ್ ಜಜ್ಜಿಟ್ಟಿದ್ವಲ್ಲ ಶುಂಠಿದು ಅದನ್ನೆಲ್ಲ ಹಾಕೊಳಕತ್ತನಿ. ಹಾಕೊಂಡು ನಾ ಒಂದ್ 2 ರಿಂದ 3 ನಿಮಿಷ ಕುದಿಯೋದಕ್ಕ ಬಿಟ್ಬಿಡೋಣ. ಈ ರೀತಿ ಇದು ಕಲರ್ ಚೇಂಜ್ ಆಗ್ಬೇಕು. ಈ ಕಲರ್ ಚೇಂಜ್ ಆದ್ಮೇಲೆ ನಾನಿಲ್ಲಿ ಟೀ ಪೌಡರ್ನ ಹಾಕೊಳಕತ್ತಾನ ನೋಡ್ರಿ. 1.5 ಸ್ಪೂನ್ ಟೀ ಪೌಡರ್ನ ಹಾಕೊಂಡನಿ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತಿರೋ ಆ ಟೀ ಪೌಡರ್ನ ಹಾಕೋರಿ. ಇದು ಕೂಡ ಲೋ ಫ್ಲೇಮ್ ಒಳಗ ಒಂದ್ 5 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಅದು ಫ್ಲೇವರ್ ಎಲ್ಲ ಬಿಡೋವರೆಗೂ ನೀವು ಇದನ್ನ ಕುದಿಸ್ಕೋಬೇಕಾಕತಿ. ನಾವು ಹಾಕಿದಂತ ನೀರು ಅರ್ಧ ಆಗ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಕುದಿಸ್ಕೋಬೇಕಾಕತಿ. ಆ ರೀತಿ ಕುದ್ದಾದ್ಮೇಲೆ ನಾನಿಲ್ಲೇ ಒಂದ್ ಸಣ್ಣ ಕಪ್ನಷ್ಟು ನಾನಿಲ್ಲೇ ಹಾಲು ಹಾಕೊಳಕತ್ತ ನೋಡ್ರಿ. ಹಾಲ್ನ ಯಾವಾಗ್ಲೂ ನಾವು ಕೊನೆಯಲ್ಲೇ ಹಾಕೋಬೇಕು. ಇದಕ್ಕ ಇವಾಗ ನಾನು 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡನಿ. ನೀವು ಬೆಲ್ಲದ ಪುಡಿ ಬೇಕಾದ್ರೆ ಇಲ್ಲೇ ಬಳಸ್ಕೋಬಹುದು. ಈಗ ಸಕ್ಕರೆ ಹಾಕಿದ್ಮೇಲೆ ನಾನು 1 ನಿಮಿಷ ಕುದಿಸ್ತಾನೆ ಅಷ್ಟೇ. ಇದನ್ನ ಸಕ್ಕರೆ ಕರ್ಗೋವರೆಗೂ ನಾವು ಕುದಿಸಿದ್ರೆ ಸಾಕಾಕತಿ. ಜಾಸ್ತಿ ಏನು ಕುದಿಸೋದ್ ಬೇಡ ಸಕ್ಕರೆ ಹಾಕಿದ್ಮೇಲೆ. ಇವಾಗ ಇದು ಚಂದಗ ಕುದೀಲಿ 1 ನಿಮಿಷ. ಇಷ್ಟುವರೆಗೂ ಕುದಿಬೇಕು ನೋಡ್ರಿ. ಇದು ಕುದ್ದ ಮೇಲೆ ನಾನು ಇದನ್ನ ಸ್ಟವ್ನ ಆಫ್ ಮಾಡ್ಕೊಳಕತ್ತೇನೆ ಇಲ್ಲೇ. ಇಷ್ಟು ಮಾಡಿದ್ರ ರೆಡಿ ಆತ್ ನೋಡ್ರಿ ನಮ್ದು ಮಸಾಲ್ ಚಾ. ಇವಾಗ ಇದನ್ನ ಸೋಸ್ಕೊಳ್ಳೋಣಂತ. ನಾನಿಲ್ಲೇ 1 ಕಪ್ ಇಟ್ಕೊಂಡು ಅದಕ್ಕೆ ಚಾನ ಸೋಸ್ಕೊಳಕತ್ತೇನೆ. ಟೀ ಪೌಡರ್ ಅಷ್ಟ ಹಾಕಿ ಚಾ ಕುಡಿಯೋದ್ಗಿಂತ ಈ ರೀತಿ ನಾವು ಎಲ್ಲಾ ಮಸಾಲೆಗಳನ್ನ ಹಾಕಿ ಚಾ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಬೆನಿಫಿಟ್ ಆಗ್ತತಿ. ಕೆಮ್ಮು ನೆಗಡಿ ಇದೆಲ್ಲ ಕಡಿಮೆ ಆಗ್ತತಿ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆದವು ಅಂತೇಳಿ ನಾನು ತಿಳ್ಕೊಂತೀನಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡಿ. ಈ ಥಂಡಿಗೆ ಈ ಟೈಮ್ ಒಳಗೆ ಏನಾದರೂ ತಿನ್ಬೇಕು ಅನ್ಸಿದ್ರೆ ಖಂಡಿತ ನೀವು ಈ ಚಾದ ಜೊತೆ ಈ ಸ್ನ್ಯಾಕ್ಸ್ನ ಟ್ರೈ ಮಾಡಿ.